ಹಾಯ್ ಫ್ರೆಂಡ್ಸ್, ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ಹಳ್ಳಿಯಲ್ಲಿ ಮಾಡುವಂತಹ ಸೊಪ್ಪಿನ ಬಸ್ಸಾರು ಮಾಡುವುದು ಹೇಗೆ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ರುಚಿಯಾದಂತಹ ಸಾಂಬಾರು ಫ್ರೆಂಡ್ಸ್. ಇದು ಹಳ್ಳಿ ಕಡೆ ಅಷ್ಟು ರುಚಿಯಾಗಿ ಮಾಡ್ತಾರೆ. ಹಾಗಾದರೆ ಹಳ್ಳಿಯ ರೈತರು ಹೇಗೆ ಮಾಡೋದು ಈ ಸಾಂಬಾರು ಅಂತ ನೋಡೇ ಬಿಡೋಣ ಬನ್ನಿ ಫ್ರೆಂಡ್ಸ್. ಈಗ ನಾವು ಸೊಪ್ಪಿನ ಬಸ್ಸಾರು 20 ಜನಕ್ಕಾಗುವಷ್ಟು ಮಾಡೋದನ್ನು ನೋಡೋಣ. ನೋಡಿ, 2 ಕಟ್ಟು ಅಂದರೆ ದಂಟೆ ಸೊಪ್ಪು 1 ಕಟ್ಟು, ಹರವೆ ಸೊಪ್ಪು 1 ಕಟ್ಟು, 2 ಕಟ್ಟನ್ನು ನೀಟಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದರ ಜೊತೆಗೆ ಬೆರಿಕೆ ಕಾಳುಗಳನ್ನು ನಾನು ಇವತ್ತು ಸೇರಿಸೋಣ ಅಂತ ಇದ್ದೀನಿ. ತೊಗರಿಬೇಳೆ ಮತ್ತು ಹೆಸರು ಕಾಳು, ಅಲಸಂದಿ ಕಾಳು ಇಷ್ಟನ್ನು ನಾನು ಬೆರಿಕೆ ಕಾಳನ್ನು ತೆಗೆದುಕೊಂಡಿದ್ದೀನಿ. ಈಗ ನಾವು ಮೊದಲು ಒಂದು ಪಾತ್ರೆನ ಇಟ್ಕೊಂಡು ಪಾತ್ರೆಗೆ ನೋಡಿ ಈ ಚೆಂಬಲ್ಲಿ 4 ಚೆಂಬು ನೀರನ್ನು ಸೇರಿಸಿದ್ದೀನಿ. ನೀರು ಸ್ವಲ್ಪ ಬಿಸಿ ಆಗ್ತಾ ಇದೆ. 20 ಜನಕ್ಕಾಗುವಷ್ಟು ಸಾಂಬಾರು ಹಲ್ವ ಮಾಡ್ತಾ ಇರೋದು, ಅದರಿಂದಾಗಿ ನಾನು ನೀರನ್ನು ಜಾಸ್ತಿ ತೆಗೆದುಕೊಂಡಿದ್ದೀನಿ. ಈಗ ನಾನು ತೊಳೆದಿಟ್ಕೊಂಡಂತಹ ಬೇಳೆಕಾಳನ್ನು ಸೇರಿಸ್ತಾ ಇದ್ದೀನಿ. ಇದು ಬೇಳೆಕಾಳು ಮುಕ್ಕಾಲು ಭಾಗ ಬೇಯೋ ತನಕ ಬೇಯಿಸ್ಕೊಳ್ಳೋಣ. ಈ ಸಾಂಬಾರು ಹಳ್ಳಿ ಕಡೆ ರೈತರು ಯಾವ ರೀತಿ ಮಾಡ್ತಾರೋ ಆ ರೀತಿ ನಾನು ಮಾಡಿ ತೋರಿಸ್ತಾ ಇರೋದು ಇವತ್ತು. ಆದರೆ ಅವರು ಸೌದೆ ಒಲೆನೂ ಉಪಯೋಗಿಸ್ತಾರೆ, ನಾನು ಸ್ಟವನ್ನು ಉಪಯೋಗಿಸ್ತಾ ಇದ್ದೀನಿ ಅಷ್ಟೇ. ಈಗ ನೋಡಿ ಮುಕ್ಕಾಲು ಭಾಗ ಬೆಂದಿದೆ ಕಾಳುಗಳು. ಈಗ ಸೊಪ್ಪನ್ನು ಸೇರಿಸೋಣ. ನಾವು ಸೊಪ್ಪನ್ನೆಲ್ಲ ನೀಟಾಗಿ ಸೇರಿಸ್ಬಿಡೋಣ ಪಾತ್ರೆಗೆ. ನಮ್ಮ ಅಕ್ಕ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಫ್ರೆಂಡ್ಸ್ ಸಾಂಬಾರುಗಳು ಹಳ್ಳಿನಲ್ಲಿ. ನಮ್ಮ ಭಾವ ಬೇರೆ ಕಡೆ ಇದ್ದರು ಡ್ಯೂಟಿನಲ್ಲಿ, ಅವರು ಟೀಚರು ದೇವನಹಳ್ಳಿಯಲ್ಲಿ ಇದ್ದರು. ನಮ್ಮ ಊರಿಗೂ ಅಲ್ಲಿಗೂ ದೂರ, ನಮ್ಮ ತವ್ರ ಮನೆಯಲ್ಲೇ ಇದ್ದರು ನಮ್ಮ ಅಕ್ಕ. 2 ಮಕ್ಕಳಾಗೋ ತನಕ ಅವರು ಮದುವೆ ಆದ್ರೂ ಒಂದು 15 ವರ್ಷ ನಮ್ಮ ಮನೆಯಲ್ಲೇ ಇರ್ತಾರೆ. ನಾನು ಆಗ ಅವ್ರ ಮದುವೆ ಆದಾಗ ಒಂದು 3 ವರ್ಷದ ಹುಡುಗಿ, ನಾನು 3ನೇ ಕ್ಲಾಸು ಓದ್ತಾ ಇದ್ದೆ. ಆಗ ನನಗೆ ಅಷ್ಟೊಂದು ಗೊತ್ತಿರಲಿಲ್ಲ ಅವ್ರ ಮದುವೆ ಕೂಡ. ನಮ್ಮ ಅಕ್ಕ ಒಂದು 20 ಜನಗಳು ಆಳುಗಳು ಬರೋರು ಕೆಲಸಗಳಿಗೆ. ರೈತರು ನಾವು, 20 ಜನ ಬರೋರು ಆಳುಗಳು. ಅವ್ರಿಗೋಸ್ಕರ ನಮ್ಮ ಮನೆಯಲ್ಲಿ ಸಾಂಬಾರು ಎಲ್ಲ ಮಾಡಿ ಕಳಿಸೋರು. ಪಾಪ ತುಂಬ ಚೆನ್ನಾಗಿ ಅಡುಗೆಗಳು ಮಾಡ್ತಾಯಿದ್ರು. ನಮ್ಮ ಅಪ್ಪ ಟೀಚರು, ನಮ್ಮ ಅಮ್ಮನೇ ವ್ಯವಸಾಯ ಎಲ್ಲ ಮಾಡಿಸ್ತಾ ಇದ್ದಿದ್ದು. ಜೀತದ ಆಳುಗಳು ಇದ್ದರು ನಮ್ಮ ಮನೆಯಲ್ಲಿ. ಆಗ ತುಂಬಾ ವ್ಯವಸಾಯ ಇತ್ತು. ಅದರಿಂದಾಗಿ ನಮ್ಮ ಅಕ್ಕ ಅಡುಗೆಗಳು ಮಾಡಿ ಈ ಆಳುಗಳಿಗೆಲ್ಲ ಮಧ್ಯಾಹ್ನ ಊಟಕ್ಕೆ ಕೊಟ್ಟು ಕಳಿಸ್ತಾ ಇದ್ದರು. ಅವರು ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಫ್ರೆಂಡ್ಸ್. ಅಡುಗೆ ತುಂಬಾ ಚೆನ್ನಾಗಿ ಮಾಡ್ತಾಯಿದ್ರು. ಅವರು ಮಾಡೋ ರೀತಿಯೇ ನಾನು ಕಲ್ತಿರೋದು. ಅಡುಗೆಗಳು ತುಂಬ ಚೆನ್ನಾಗಿ ಮಾಡ್ತಾರೆ, ಅದೇ ರೀತಿಯೇ ನಾನು ಕಲ್ತಿರೋದು. ಈಗ ಸೊಪ್ಪು ಚೆನ್ನಾಗಿ ಒಂದು 5 ನಿಮಿಷ ಬೇಯಲಿ. 3 ಈರುಳ್ಳಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. 2 ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ. ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ಈಗ 1.5 ಗಡ್ಡೆ ಬೆಳ್ಳುಳ್ಳಿ, 15 ಕಾಳು ಮೆಣಸು, 1 ಸ್ಪೂನು ಜೀರಿಗೆ, 1 ಈರುಳ್ಳಿನಲ್ಲಿ ಮುಕ್ಕಾಲು ಭಾಗ ಈರುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ನಾವು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಆಯಿಲನ್ನು ಸೇರಿಸಿ ಫ್ರೈ ಮಾಡ್ಕೋಬೇಕು. ತುಂಬಾ ಬಾಡಿಸ್ಬಾರ್ದು, ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು. 1 ನಿಮಿಷ ಹಾಗೆ ಸ್ವಲ್ಪ ಬಾಡಿದ್ರೆ ಸಾಕು. ಆಯಿತು, ಅಷ್ಟೇ ಫ್ರೈ ಮಾಡ್ಕೊಳ್ಳೋದು. ಈ ರೀತಿ ಬಾಡಿಸ್ಕೊಂಡ್ರೆ ಸಾಕು. ಸೊಪ್ಪು ನೋಡಿ ಒಂದು 5 ನಿಮಿಷ ಆ ರೀತಿ ಬೇಯಿಸಿದರೆ ಸಾಕು. ಈಗ ನಾವು ಉಪ್ಪನ್ನು ಸೇರಿಸೋಣ. ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಇದರ ಜೊತೆಗೆ 3 ಟೊಮೆಟೊನ ನಾನು ಸೇರಿಸ್ತಾ ಇದ್ದೀನಿ. ಯಾಕಂತಂದರೆ ಸಾಂಬಾರು ಜಾಸ್ತಿ ಮಾಡ್ತಾಯಿದ್ದೀನಿ, ಅದರಿಂದಾಗಿ. ನಮಗೆ ತೆಂಗಿನ ತೋಟ ಇದೆ ಫ್ರೆಂಡ್ಸ್ ಊರಲ್ಲಿ. ನಮ್ಮ ಅಕ್ಕ ತೆಂಗಿನಕಾಯಿ ಸಾಂಬಾರಿಗೆ ಇಡಲಿಲ್ಲ ಅಂತಂದರೆ ಅವ್ರು ಸಾರು ಮಾಡ್ತಾಯಿರಲಿಲ್ಲ. ನಮಗೂ ಅದೇ ರೂಢಿ ಬಂದುಬಿಟ್ಟಿದೆ. ತೆಂಗಿನಕಾಯಿ ಇಲ್ಲ ಅಂತಂದರೂ ಸಾರು ಮಾಡೋಕ್ಕಾಗಲ್ಲ. ನಾನು ಇಲ್ಲೂ ಕೂಡ ತೆಂಗಿನಕಾಯಿ ತೆಗೆದುಕೊಂಡೇ ಸಾಂಬಾರು ಮಾಡೋದು ಫ್ರೆಂಡ್ಸ್. ಟೊಮೆಟೊ ಬೆಂದಿದೆ ನೋಡಿ, ಇಷ್ಟು ಮಾತ್ರ ಬೆಂದರೆ ಸಾಕು. ತುಂಬಾ ಬೇಯಿಸಬಾರ್ದು, ಅದು ಒಡಿಬಾರ್ದು. ಸುಮ್ಮನೆ ಆ ರೀತಿ ಒಡೆದ್ರೆ ಸಾಕು, ತುಂಬಾ ಹೆಚ್ಚಾಗಿ ಬೇಯಿಸೋಕೆ ಹೋಗಬಾರ್ದು. ಅದನ್ನು ನಾವು ಒಂದು ಬೌಲ್ಗೆ ತೆಗೆದುಕೊಂಡ್ಬಿಡೋಣ.
ಯಾಕಂದರೆ ಪಲ್ಯ ಹುಳಿ ಬಂದುಬಿಡುತ್ತೆ, ಇಲ್ಲಾಂದರೆ ಅದರಿಂದಾಗಿ ತೆಗೆದುಕೊಂಡ್ಬಿಡೋಣ. ನೋಡಿ ಆ ರೀತಿ ಹೊಡೆದ್ರೆ ಸಾಕು. ಇನ್ನೇನು ಬೆಂದಾಯಿತು ಸೊಪ್ಪು. ಹುಣಸೆಹಣ್ಣು ನಾನು ಇಷ್ಟು ತೆಗೆದುಕೊಳ್ತಾ ಇದ್ದೇನೆ ನೋಡಿ. ಈಗ ಈ ಸಾಂಬಾರಲ್ಲಿರುವಂತಹ ನೀರನ್ನು ನಾನು ಸ್ವಲ್ಪ ಬಗ್ಗಿಸ್ತಾ ಇದ್ದೀನಿ, ಯಾಕಂತಂದರೆ ಹುಣಸೆಹಣ್ಣು ನೆನೀಲಿ ಅಂತ ಸೇರಿಸ್ತಾ ಇದ್ದೀನಿ. ಬದನೆಕಾಯಿ ಟೊಮೆಟೊ ಗಿಡಗಳು ಹಾಕ್ತಾಯಿದ್ದು ಫ್ರೆಂಡ್ಸ್ ಊರಲ್ಲಿ. ಆ ಗಿಡಗಳ ಮಧ್ಯೆ ನಾವು ಸೊಪ್ಪನ್ನು ಹಾಗೆ ಸೊಪ್ಪಿನ ಕಾಳನ್ನು ತಗೊಂಬಂದು ಚೆಲ್ಲಿಬಿಡೋರು, ಅದು ಸೊಪ್ಪು ಬಂದುಬಿಡೋದು. ದಂಟಿ ಸೊಪ್ಪು ಮತ್ತು ಹರವೆ ಸೊಪ್ಪು ಇಂಥದ್ದೆಲ್ಲನೂ ಕೂಡ ಚೆನ್ನಾಗಿ ಆ ಸೊಪ್ಪನ್ನು ನಾವು ಕಿತ್ಕೊಂಡು ಬಂದು ತುಂಬಾ ಸೊಪ್ಪು ಸಾರು ಮಾಡಿ ಆಳುಗಳಿಗೆಲ್ಲ ಕೊಟ್ಟು ಕಳಿಸ್ತಾ ಇದ್ವು. ಅವರು ಮುದ್ದೆಗೂ ಈ ಸಾಂಬಾರಿಗೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಅವರು ತುಂಬ ಸಂತೋಷದಿಂದ ಊಟ ಮಾಡೋರು ಫ್ರೆಂಡ್ಸ್. ಆ ತಾಯಿ ಕೈ ಎಷ್ಟು ಒಳ್ಳೆ ಕೈಯಮ್ಮ, ಎಷ್ಟು ಚೆನ್ನಾಗಿ ಅಡುಗೆ ಮಾಡಿ ಕಳಿಸೋರು ಅಂತ ನಮ್ಮ ಅಕ್ಕನ ಹೊಗಳ್ತಾ ಇದ್ರು ಆಳುಗಳು. ಅಷ್ಟು ಚೆನ್ನಾಗಿ ಮಾಡಿ ಕಳಿಸೋರು ನಮ್ಮಕ್ಕ. ಈಗ ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ. ಈಗ ನಾವು ಈ ನೀರನ್ನೆಲ್ಲ ಕೂಡ ಬಗ್ಗಿಸ್ಬಿಡೋಣ ಪಾತ್ರೆಗೆ. ತವದಲ್ಲಿ ಪಾತ್ರೆ ಇದೆ. ಈಗ ನಾವು ಮಿಕ್ಸಿ ಜಾರಿಗೆ ಫ್ರೈ ಮಾಡಿರುವಂತಹ ಇಂಗ್ರೀಡಿಯೆಂಟ್ಸನ್ನೆಲ್ಲ ತೆಗೆದುಕೊಳ್ಳೋಣ. ಅದರ ಜೊತೆಗೆ ಸ್ವಲ್ಪ ಕಾಯಿ ತುರಿನ ಸೇರಿಸ್ತಾ ಇದ್ದೀನಿ. ಇಂಗ್ರೀಡಿಯೆಂಟ್ಸ್ ಎಲ್ಲ ತರಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದರ ಜೊತೆಗೆ ನಾನು ಖಾರದ ಪುಡಿನ 2.5 ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ. ಮಿಕ್ಸ್ ಮಸಾಲೆ ಪುಡಿ 1/4 ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ. 3/4 ಸ್ಪೂನ್ ಆದರೆ ಸಾಕು ಮಿಕ್ಸ್ ಮಸಾಲೆ ಪುಡಿ. ಅದರ ಜೊತೆಗೆ 3 ಟೊಮೆಟೊ ಕೂಡ ನಾನು ಸೇರಿಸ್ತಾ ಇದ್ದೀನಿ, ಬೇಯಿಸ್ಕೊಂಡಿರುವಂಥದ್ದು. ಈಗ ನಾವು ಸೊಪ್ಪನ್ನು ಕೂಡ ಸ್ವಲ್ಪ ಸೇರಿಸ್ಕೊಳ್ಳೋಣ. ಆರಲಿಕ್ಕೆ ಬಿಟ್ಟಿದ್ದೆ ಸ್ವಲ್ಪ ಸೊಪ್ಪು ನೀರು. ಇದನ್ನೆಲ್ಲ ನೈಸಾಗಿ ರುಬ್ಕೊಳ್ಳೋಣ. ತುಂಬಾ ನೈಸ್ ಇರಬಾರ್ದು ನೋಡಿ, ಈ ರೀತಿ ಇದ್ದರೆ ಸಾಕು. ಸೊಪ್ಪನ್ನೆಲ್ಲ ನಾವು ನೀಟಾಗಿ ಈ ರೀತಿ ಹಿಂಡ್ಕೊಂಡ್ಬಿಡಬೇಕು. ಏಕೆಂತಂದರೆ ಸೊಪ್ಪು ಬಹಳ ಟೇಸ್ಟಾಗಿರುತ್ತೆ. ಈ ರೀತಿ ಹಿಂಡ್ಕೊಂಡು ಪಲ್ಯ ಮಾಡಿದರೆ ತುಂಬ ಟೇಸ್ಟ್ ಇರುತ್ತೆ. ಸೊಪ್ಪು ಹಿಂಡಕ್ಕೆ ಬಿಸಿ ಇದೆ, ಅದರಿಂದ ತಟ್ಟೆಯಲ್ಲೇ ಹಾರಾಕಿದ್ದೀನಿ. ಹುಣಸೆಹಣ್ಣು ಕಿವಿಚಿಟ್ಕೊಂಡಿದ್ದೀನಿ. ಈಗ ನಾವು ಒಂದು ಪಾನನ್ನು ಇಟ್ಕೊಂಡು 2 ಸ್ಪೂನಷ್ಟು ಆಯಿಲನ್ನು ಸೇರಿಸೋಣ. ಅದರ ಜೊತೆಗೆ ಸ್ವಲ್ಪ ಸಾಸಿವೆನ ಸೇರಿಸ್ತಾ ಇದ್ದೀನಿ. ಅದರ ಜೊತೆಗೆ ಕಟ್ ಮಾಡಿರುವಂತಹ ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಹಾಗೆ ಇಟ್ಕೊಂಡು ಎಲ್ಲ ಸೇರಿಸ್ಬಿಡೋಣ. ಇದು ಸಾಂಬಾರಿಗಿರಲಿ. ಮತ್ತು ಕರಿಬೇವಿನ ಸೊಪ್ಪನ್ನು ಕೂಡ ಸ್ವಲ್ಪ ಸೇರಿಸ್ತಾ ಇದ್ದೀನಿ. ಇಷ್ಟನ್ನು ಕೂಡ ಫ್ರೈ ಆಗಲಿ. ಚೆನ್ನಾಗಿ ಬಾಡಿಸ್ಬೇಕು ಈರುಳ್ಳಿ. ಹಳ್ಳಿ ಕಡೆ ತುಂಬ ಚೆನ್ನಾಗಿ ಬಾಡಿಸ್ಬಿಡ್ತಾರೆ, ಆದ್ದರಿಂದ ಅದು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಅದರ ಜೊತೆಗೆ 3 ಒಣಮೆಣಸಿನ್ಕಾಯಿನ ತುಂಡು ಮಾಡಿರೋದನ್ನು ನಾನು ಸೇರಿಸ್ತಾ ಇದ್ದೀನಿ. ಇಷ್ಟು ಹಾಕಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡೋಣ. ಒಣಗಿದ ಮೆಣಸಿನ್ಕಾಯಿ ಒಂದು 2-3 ಹಾಕಿದರೆ ಫ್ರೈಗೆ ತುಂಬಾ ರುಚಿ ಕೊಡುತ್ತೆ. ಖಾರವಾಗಿ ತುಂಬ ಚೆನ್ನಾಗಿರುತ್ತೆ ಪಲ್ಯ. ಈಗ ಒಂದು 5-6 ಇಣುಕು ಬೆಳ್ಳುಳ್ಳಿನ ಜಜ್ಜಿರೋದನ್ನು ಸೇರಿಸೋಣ. ಈರುಳ್ಳಿ ಈ ರೀತಿ ಬಾಡಿಸ್ಕೊಂಡ್ಬಿಡಬೇಕು ಚೆನ್ನಾಗಿ. ಆವಾಗನೇ ರುಚಿ ಕೊಡೋದು, ಅದರ ಸ್ಮೆಲ್ ಕೂಡ ತುಂಬ ಚೆನ್ನಾಗಿರುತ್ತೆ. ಈಗ ನಾವು ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಹಿಂಡಿಕೊಂಡಿರುವಂತಹ ಸೊಪ್ಪನ್ನು ಹಿಂಡಿದರೆ ಪೋಷಕಾಂಶಗಳು ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ, ಆದರೆ ಎಲ್ಲೂ ಹೋಗೋದಿಲ್ಲ. ಆ ನೀರನ್ನು ನಾವು ಸಾಂಬಾರಿಗೆ ಸೇರಿಸ್ತಾ ಇರ್ತೀವಿ, ಅದರಿಂದಾಗಿ ಪೋಷಕಾಂಶಗಳಾಗೇ ಉಳ್ಕೊಂಡಿರುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದರ ಜೊತೆಗೆ ಕಾಯಿ ತುರಿ ಕೂಡ ಸೇರಿಸ್ತಾ ಇದ್ದೀನಿ. ಕಾಯಿ ತುರಿ ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ. ಕಾಯಿ ತುರಿ ಸಮೇತ ನಾವು ಒಂದು ಅರ್ಧ ನಿಮಿಷ ಹಾಗೆ ಫ್ರೈ ಮಾಡ್ಕೊಳ್ಳೋಣ. ಪಲ್ಯ ಏನು ಘಮ ಅಂತ ಸ್ಮೆಲ್ ಬರ್ತಾ ಇದೆ ಅಂತಂದರೆ ನಿಜವಾಗ್ಲೂ ಈಗಲೇ ತಿನ್ನಬೇಕು ಅನ್ನಿಸ್ತಾ ಇದೆ ಫ್ರೆಂಡ್ಸ್. ಅಷ್ಟು ಘಮ ಅಂತ ಸ್ಮೆಲ್ ಬರ್ತಾ ಇದೆ. ತುಂಬಾ ಟೇಸ್ಟ್ ಆಗಿರುತ್ತೆ, ಅಂದರೆ ಅಷ್ಟು ರುಚಿಯಾಗಿರುತ್ತೆ. ಆ ಹಳ್ಳಿಯವರ ಟೇಸ್ಟ್ ಫ್ರೆಂಡ್ಸ್ ಅಡುಗೆಗಳು.
ಆಯಿತು ಫ್ರೈ. ಈಗ ಒಂದು ಪಾತ್ರೆನ ತೆಗೆದುಕೊಂಡು ಅದರ ಜೊತೆಗೆ ಒಂದು 2 ಸ್ಪೂನಷ್ಟು ಆಯಿಲನ್ನು ಸೇರಿಸೋಣ. ಇದು ಸಾಂಬಾರಿಗೆ ಒಗ್ಗರಣೆ. ಸ್ವಲ್ಪ ಸಾಸಿವೆಯನ್ನು ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಅಷ್ಟನ್ನು ಫ್ರೈ ಆಗಲಿ. ಈಗ ರುಬ್ಬಿಟ್ಕೊಂಡಂತಹ ಎಲ್ಲ ಮಿಕ್ಸ್ ಮಾಡೋಣ. ಚೆನ್ನಾಗಿ ಈ ರೀತಿ ಕಲಿಸ್ಕೊಂಬಿಡೋಣ. ನಾವು ತೆಗೆದಿಟ್ಕೊಂಡಂಥ ನೀರಿನಿಂದಲೇ ನಾವು ಮಿಕ್ಸಿ ಜಾರನ್ನು ನೀಟಾಗಿ ತೆಗೆದು ಅದಕ್ಕೆ ಸೇರಿಸ್ಬಿಡೋಣ. ಈಗ ಅದರ ಜೊತೆಗೆ ಹುಣಸೆ ಹುಳಿ ಕೂಡ ನಾನು ಸೇರಿಸ್ತಾ ಇದ್ದೀನಿ. ಪಾತ್ರೆಯಲ್ಲಿ ತೆಗೆದಿಟ್ಟಂತಹ ನೀರನ್ನೆಲ್ಲ ಸೇರಿಸ್ತಾ ಇದ್ದೀನಿ. ಸರಿಯಾಗಿ 4 ಚಮಚ ನೀರು ಹಾಕಿದರೆ ನಾವು 20 ಜನಕ್ಕೆ ಆಗುವಷ್ಟು ಸಾಂಬಾರನ್ನು ಮಾಡ್ಬೋದು. ಈಗ ನಾವು ಈ ಸಾಂಬಾರನ್ನು 1 ನಿಮಿಷ ಕುದಿ ಬಂದ ಮೇಲೆ 1 ನಿಮಿಷ ಕುದಿಸೋಣ. ಈ ಸಾಂಬಾರು ಜೊತೆಗೆ ನಾನು ಅಕ್ಕಿ ಮುದ್ದೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೀವು ಅಕ್ಕಿ ಮುದ್ದೆ ಮಾಡಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ, ನೋಡಿಕೊಂಡು ಮಾಡ್ಕೋಬೋದು. ನಮ್ಮ ಹಳ್ಳಿಯಲ್ಲೆಲ್ಲ ಈ ರೀತಿಯೇ ಸೊಸೈಟಿ ಅಕ್ಕಿ ಇಲ್ಲಾಂದರೆ ದಪ್ಪದ ಅಕ್ಕಿ ಅಂಗಡಿನಲ್ಲಿ ತೊಗೊಂಬಂದು ಇಲ್ಲಾಂದರೆ ಬೆಳೆದಿರುವಂಥದ್ದನ್ನು ಮಾಡ್ತಾರೆ. ಮುದ್ದೆ ತುಂಬ ಚೆನ್ನಾಗಿರುತ್ತೆ. ಸಾಂಬಾರು ಕುದಿಸಿದ್ದು ಆಯಿತು ಫ್ರೆಂಡ್ಸ್. ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ. 20 ಜನಕ್ಕೆ ಆಗುವಷ್ಟು ಸಾಂಬಾರು ಪಲ್ಯ ರೆಡಿ ಆಯಿತು ಫ್ರೆಂಡ್ಸ್. ಪ್ಲೀಸ್ ನಮ್ಮ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.